ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ಪಂದನ. ಸ್ವಾಗತ ಸ್ಪಂದನ ಮನೆ ಕಥೆಗಳಿಗೆ. ಯಾರು ಯಾವ ಟೈಮಲ್ಲಿ ನೋಡ್ತಾ ಇದ್ದೀರೋ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಂತ ಎಲ್ಲರಿಗೂ ಒಂದು ವಾರ್ಮ್ ವೆಲ್ಕಮ್ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇದು ನಾನು ಬಸ್ಸಲ್ಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಮಗು ಸಿಕ್ಕಿದ್ದು, ಅಂದರೆ ಪಾಪು ನನ್ನ ಪಕ್ಕದ ಸೀಟಲ್ಲಿ ಕುತ್ಕೊಂಡಿದ್ದು. ತುಂಬ ಕ್ಯೂಟಾಗಿದ್ದ ನೋಡೋಕ್ಕೆ. ಆ್ಯಂಡ್ ಅವ್ರ ಅಜ್ಜಿ ಹೇಳ್ತಾ ಇದ್ರು ಅವ್ನು ಸೈಲೆಂಟ್ ಇದ್ದಾನೆ, ಬಟ್ ಅವ್ರ ಅಣ್ಣ ತುಂಬ ವೈಲೆಂಟ್ ಇದ್ದಾನೆ ಅಂತ. ಸೊ ಅದ್ರ ವಿಡಿಯೋ ನಾನು ತಗೊಂಡಿದ್ದೆ. ಅದು ಅವ್ರ ಅಮ್ಮ, ಅವರ ಅಣ್ಣ ಅಲ್ಲೇ ಕುತ್ಕೊಂಡಿದ್ದ, ಅವ್ನು ತುಂಬ ಜೋರಿದ್ದ. ಸೊ ಅವತ್ತು ಈವ್ನಿಂಗು ನಾನು, ನನ್ನ ಅಕ್ಕ, ಅಂಕಲ್, ಅವರಿಬ್ಬರು ಮಕ್ಕಳು, ಅಮ್ಮ ಎಲ್ಲ ಊರಲ್ಲಿ ಒಂದು ಫಂಕ್ಷನ್ ಇತ್ತು ಸಂಡೇ. ಸೊ ಅದಕ್ಕೆ ಹೋಗಿದ್ವಿ. ಸೊ ಇದು ಸಂಡೇ ಮಾರ್ನಿಂಗ್ ಹೋಗ್ಬೇಕಾದ್ರೆ ನನ್ನ ಅಕ್ಕನ ಇಬ್ಬರು ಮಕ್ಕಳು ಅವರು ಅಣ್ಣನ ಕಾರಲ್ಲಿ ಕುತ್ಕೊಂಡಿದ್ರು. ಸೊ ನಾವು ಫಸ್ಟ್ ಹೋಗಬೇಕು ಅಂತ ಕಾಂಪಿಟೇಷನ್ ಮೇಲೆ ಗಾಡಿ ಓಡಿಸ್ತಾ ಇದ್ರು ಅವರು. ಸೊ ಇದು ನಮ್ಮ ಮನೆ ದೇವರು ಮಳ್ಳಿಯಮ್ಮ ದೇವಸ್ಥಾನ. ಸೊ ಅಲ್ಲಿಗೆ ನಾವು ಹೋಗಿದ್ದು ಕಾರಣ ಅಲ್ಲೇ ಫಂಕ್ಷನ್ ಇದ್ದಿತ್ತು. ಸೊ ಹೋಗಿ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸೊ ನೋಡಿ, ತುಂಬ ಚೆನ್ನಾಗಿದೆ ಸರೌಂಡಿಂಗ್ಸ್, ಪ್ಲೇಸ್ ಎಲ್ಲ. ನೀವು ಒಂದ್ಸರಿ ಯಾವಾಗಾದರೂ ಫ್ರೀ ಇದ್ದಾಗ ವಿಸಿಟ್ ಮಾಡಿ. ಸೊ ಇವರೆಲ್ಲ ನಮ್ಮ ಅಜ್ಜಿ ಎಲ್ಲ ಮುಂಚೆನೇ, ಅಂದರೆ ಫಂಕ್ಷನ್ ಮಾಡಬೇಕಿತ್ತಲ್ವ, ಸೊ ಅವ್ರಿಗೆ ತುಂಬ ಕೆಲಸಗಳಿರುತ್ತೆ ಅಂತ ಅವರೆಲ್ಲ ಮುಂಚೆನೇ ದೇವ್ರ ಪೂಜೆ ಮಾಡಿಸ್ಕೊಂಬಂದಿದ್ರು. ಸೊ ನಾವು ನೆಕ್ಸ್ಟು ಅವರು ಮಾಡಿಸಾದ್ಮೇಲೆ ನಾವು ಒಳಗಡೆ ಹೋಗಿ ಮಾಡಿಸ್ಕೊಂಬಂದ್ವಿ. ಆ್ಯಕ್ಚುಲಿ ಅಲ್ಲಿ ಫೋಟೋ ತೆಗಿಯಕ್ಕೆ ಬಿಡಲ್ಲ, ಬಟ್ ನಾನು ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಇವತ್ತು, ಸಂಡೇ ಆಗಿರೋದ್ರಿಂದ. ನೀವೇ ನೋಡಿ. ಸೊ ಅಲ್ಲಿಂದ ಬಂದು ನಾನು ಒಂದು ರೌಂಡ್ ಬಂದೆ ದೇವಸ್ಥಾನದ ಸುತ್ತ, ಒಂದು ರೌಂಡ್ ಬರೋಣ ಅಂತ. ಸೊ ಇಲ್ಲಿ ತಡೆ ಕೂಡ ಹೊಡಿತಾರೆ. ಸೊ ಈ ದೇವಸ್ಥಾನದಲ್ಲಿ ಅಲ್ಲಿ ಒಂದು ಕಾರ್ನರಲ್ಲಿ ಅದಕ್ಕೆ ಐಟಮ್ಸ್ ಎಲ್ಲ ಕೊಡ್ತಾರೆ. ಸೊ ಅದಕ್ಕೆ ಪೂಜೆ ಎಲ್ಲ ಆದಮೇಲೆ ಒಂದು ರೌಂಡ್ ಬರೋಣ ಅಂತ ಅಂದ್ಬಿಟ್ಟು ಒಂದು ಸುತ್ತ ಬರ್ತಾ ಇದ್ದೆ. ಸೊ ಇಲ್ಲೇ ನೋಡಿ, ತಡೆ ಸಾಮಾನುಗಳನ್ನೆಲ್ಲ ಕೊಡೋದು ಅಲ್ಲಿ. ಸೊ ಒಂದು ರೌಂಡ್ ಫುಲ್ ಬಂದಾದಮೇಲೆ ತಡೆ ಸಾಮಾನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ, ನಾನು ನಮ್ಮ ಅಕ್ಕನ ಫ್ಯಾಮಿಲಿ ಇಬ್ಬರದೂ. ನಾನು ನಮ್ಮಮ್ಮ ಇಬ್ಬರೇ ಬಂದಿದ್ವಿ, ನಮ್ಮಪ್ಪ ನನ್ನ ತಮ್ಮ ಬಂದಿರಲಿಲ್ಲ. ಬಟ್ ಸ್ಟಿಲ್ ನಾನು, ನಮ್ಮಮ್ಮ ಮತ್ತು ಅಕ್ಕನ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡಿದ್ವಿ ಕ್ಯೂ ಅಲ್ಲಿ. ರಂಗಸ್ವಾಮಿ, ಅನಿತಾ, ಸ್ಪಂದನ, ಉಲ್ಲಾಸ್. ಸಹಕುಟುಂಬ ಮಾಡೋ ಉದ್ಯೋಗದಲ್ಲಿ ಅಡಚಣೆ, ಆರೋಗ್ಯ ಸಮಸ್ಯೆ, ಹಣಕಾಸಿನ ತೊಂದರೆ, ಮಕ್ಕಳ ವಿದ್ಯಾಭ್ಯಾಸಗಳಲ್ಲಿ ಅಭಿವೃದ್ಧಿ, ಗಂಡ ಹೆಂಡತಿ ಸಂಸಾರದಲ್ಲಿ ಗಲಾಟೆ ಗಂದರಗಳಿರಬಾರದು, ಕೆಟ್ಟ ಕಣ್ಣು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಕುಟುಂಬದ ಮೇಲೆ ಬೀಳಬಾರದು, ಮಕ್ಕಳಿಗೆ ಹೋಗುವಾಗ ಬರುವಾಗ ಒಳ್ಳೆ ಕಡೆ ಸಂಬಂಧ ಸಿಗಬೇಕು ಕೇಳ್ಕೊಂಡು ಬೇಡ್ಕೊತೀನಿ, ನಮ್ಮ ಮೇಲೆ ಕುಟುಂಬದ ಮೇಲೆ ಬೀಳಬಾರದು, ಒಳ್ಳೆ ಕಡೆ ಸಂಬಂಧ ಸಿಗಬೇಕು ಅಂತ ಕೇಳ್ಕೊಂಡು ಬೇಡ್ಕೊತೀನಿ. ಮಾಟ ಮಂತ್ರ ತಂತ್ರ ಬೇರೆ ಮಾಡಿದ್ರೆ ಅವ್ರಿಗೆ ಹೋಗಲಿ, ಅಕ್ಕಪಕ್ಕದ ಜನ ಚಾಡಿ ಗಿಡಿ ಹೇಳೋರಿದ್ರೆ ಅವ್ರಿಗೆ ನಾಲಿಗೆ ಮೇಲೆ ಬರಗುಡ ಹಾಕಿ ದುಷ್ಟು ಕಾಟುಗಳಿಂದ ಬಿಡುಗಡೆ ಆಗಲಿ ತಾಯಿ. ಏನಾರ ಇದೆಯಾ? ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಅವ್ರಿಗೆ ಆನ್ಸರ್ ಮಾಡ್ತಾ ಇದ್ದಾರೆ. ನಮ್ಮ ಸ್ವಲ್ಪ ಹಂಗೆ ಈ ಥರದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಜಾಸ್ತಿ ನಮ್ಮಮ್ಮಂಗೆ. ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಸೊ ಅದಕ್ಕೆ ಅವ್ರು ಕೇಳೋದಕ್ಕಿಂತ ಎಲ್ಲ ಮುಂಚೆನೇ ಅವ್ರಿಗೆ ಫುಲ್ ಖುಷಿ ಆಗ್ತಾಯಿದೆ, ಅವರೆಲ್ಲ ಹೇಳ್ತಾ ಇದ್ದಾರೆ ಅನ್ನೋ ರೀಸನ್ಗೆ. ಸೊ ಎಲ್ಲ ಆದಮೇಲೆ ತಡೆ ಹೊಡ್ಸೋ ಜಾಗಕ್ಕೆ ಹೋದ್ವಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಫಂಕ್ಷನ್ ಇರೋ ಲೊಕೇಶನ್ಗೆ ನಾವು ಕಾರಲ್ಲಿ ಹೊರಟ್ವಿ. ಇದೇ ಆ ಲೊಕೇಶನ್ನು. ತುಂಬ ಚೆನ್ನಾಗಿತ್ತು ಪ್ಲೇಸು.
ಇಲ್ಲೆಲ್ಲ ಅಡುಗೆ ಮಾಡ್ಕೊತಿದ್ರು. ಸೊ ಐ ಮೀನ್ ಊಟ ಕೊಡೋ ಜಾಗ ಸಪ್ರೇಟ್ ಈ ಕಡೆ ಇತ್ತು. ತುಂಬ ಚೆನ್ನಾಗಿತ್ತು, ಅದೂ ಕೂಡ ತುಂಬ ಸ್ಪೇಷಿಯಸ್ ಆಗಿತ್ತು ಜಾಗ. ನೋಡಿ, ಇವಳು ನಮ್ಮ ರಜನಿ ಅಕ್ಕನ ಚಿಕ್ಕ ಮಗಳು. ಸೊ ಇವಳು ತುಂಬ ತರಲೆ, ಬಟ್ ತುಂಬ ಸಾಫ್ಟ್ ನೇಚರ್ಡ್. ಯಾರನ್ನ ನೋಡಿದ್ರು ಹೋಗಿ ಹಗ್ ಮಾಡ್ಕೊಳ್ಳೋದು, ಮಾತಾಡ್ಸೋದು, ಬೇಗ ಅಡ್ಜಸ್ಟ್ ಆಗಿಬಿಡ್ತಾಳೆ. ಒಂದೊಂದು ಸರಿ ಹಂಗೆ ಆಡ್ತಾ ಇರ್ತಾಳೆ ಅಷ್ಟೇ. ಬಟ್ ಶಿ ಈಸ್ ಗುಡ್. ಇಬ್ಬರು ತುಂಬ ಒಳ್ಳೆಯವರು. ನೋಡಿ, ನಾನು ಅವಳು ವಿಡಿಯೋ ಮಾಡ್ತಿದ್ರೆ ಅವಳು ನನ್ನ ವಿಡಿಯೋ ಮಾಡ್ತಾ ಇದ್ದಾಳೆ ಅಲ್ಲಿ. ಸೊ ನೋಡಿ ಅವಳು ಹೆಂಗೆ ವಿಡಿಯೋ ಶೂಟ್ ಮಾಡಿದಾಳೆ ನಂದು ಅಂತ. ಇದು ಸೊ ಇಲ್ಲೆಲ್ಲ ವಿಡಿಯೋ ಶೂಟ್ ಅದು ಇದು ಅಂತ ಅವಳು ಮಾಡ್ತಾ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ನಾನು, ಅಕ್ಕ, ಅಮ್ಮ, ಪ್ರತೀಕ್ಷಾ, ದಕ್ಷತಾ ವಾಕಿಂಗ್ ಹೋಗ್ತಾ ಇದ್ವಿ. ನೋಡಿ, ಇವಳಂತೂ ಮುತ್ತಜ್ಜಿನ ಬಿಟ್ಟೇ ಇರಲ್ಲ. ನೋಡಿ, ನನ್ನ ಅಕ್ಕ ಪಾಪುನ ಇಟ್ಕೊಂಡಿರೋದಕ್ಕೆ ಪಾಪು ಅವ್ರ ಅಣ್ಣ ಬಂದ್ಬಿಟ್ಟು ನಾನು ನಮ್ಮಮ್ಮಂಗೆ ಹೇಳ್ತೀನಿ, ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಹೋಗ್ತಾ ಇದ್ದ. ನಾವು ಕಳ್ಸಲ್ಲ ಹೋಗು ಅಂತ ಹೇಳ್ತಾ ಇದ್ವಿ. ಸೊ ನಮ್ಮಪ್ಪ ಫಂಕ್ಷನ್ಗೆ ಅಂತ ಬಂದಿದ್ರು. ಆವಾಗ ನಮ್ಮನ್ನ ಜಾತ್ರೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದ್ರು ಅಲ್ಲೇ. ಬಟ್ ಜಾತ್ರೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಸೊ ಒಂದೆರಡು ಶಾಪ್ ಮಾತ್ರ ತೆಗ್ದಿತ್ತು. ಆಮೇಲೆ ಸ್ವೀಟ್ ಶಾಪು ಮತ್ತು ಇದೊಂದು ಶಾಪ್ ಮಾತ್ರ ತೆಗ್ದಿತ್ತು. ಸೊ ಅಪ್ಪ ಅಲ್ಲಿ ಜಾತ್ರೆಗೆ ಮೆಮೊರೀಸ್ ಆಗಿರಬೇಕು ಅಂತ ಪ್ರತೀಕ್ಷಾ, ದಕ್ಷತೆಗೆ ಏನಾದರೂ ಕೊಡಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಬಂದಿದ್ರು. ಸೊ ಪ್ರತೀಕ್ಷಾ ಒಂದು ಬ್ಯಾಗ್ ತೊಗೊಂಡ್ಲು, ದಕ್ಷತಾ ಒಂದು ಸ್ನೇಕ್ ಲ್ಯಾಡರ್ ಬೋರ್ಡ್ ಮತ್ತು ರೈಟಿಂಗ್ ಬೋರ್ಡ್ಸ್ ಒಂದು ತೊಗೊಂಡ್ಲು, ಸ್ಲೇಟ್ ಥರ. ಸೊ ಆಮೇಲೆ ಎಲ್ಲರಿಗೂ ಸ್ವೀಟ್ಸು ಮತ್ತು ಕಡಲೆಪುರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಕಡಲೆಪುರಿ ಮತ್ತು ಸ್ವೀಟ್ ಸೊ ಎಲ್ಲ ತೊಗೊಂಡ್ಮೇಲೆ ನಾವು ಚಾಕ್ನಳ್ಳಿಗೆ ಮತ್ತೆ ಹೊರಟ್ವಿ. ಇದು ಅಲ್ಲಿ ದೇವಸ್ಥಾನ. ಇದು ಅಣ್ಣನ ಸಿಮೆಂಟ್ ಫ್ಯಾಕ್ಟ್ರಿ ಪ್ಲೇಸ್ ಇರೋದು. ಊರಿಂದ ಎಂಟ್ರಿ ಆಗೋವಾಗ್ಲೇನೆ ಇರೋದು ಸಿಮೆಂಟ್ ಫ್ಯಾಕ್ಟ್ರಿ ಅವ್ರದ್ದು. ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ಇದೇ ಮನೆ. ಸೊ ನೋಡಿ, ಇವಳು ಇಲ್ಲೂ ಅಜ್ಜಿನ ಅವಳಿಗೆ ಕುಟ್ನೆಯಲ್ಲಿ ಕುಟ್ಟೋದಂದ್ರೆ ಫುಲ್ ಫೇವ್ರೇಟ್. ಅಜ್ಜಿ ಯಾವಾಗ ಯಾವಾಗ ಎಲೆ ಅಡಿಕೆ ತಿಂತಾರೆ, ಅವ್ರು ತಿಂದೇ ಇವಳು ಫೋರ್ಸ್ ಮಾಡಿ ತಿನ್ನಿಸ್ಬಿಡ್ತಾಳೆ. ಬಿಕಾಸ್ ಅವಳು ಕುಟ್ಟಬೇಕಲ್ವಾ, ಅದಕ್ಕೆ. ಬಾ ಫೋಟೋ ತೆಗಿತೀನಿ ನಿಂದು. ಸೊ ನೋಡಿ, ಜಾತ್ರೆಯಿಂದ ತಂದಿದ್ದ ಸ್ನೇಕ್ ಆ್ಯಂಡ್ ಲ್ಯಾಡರಲ್ಲಿ ಎಲ್ಲರೂ ಕೂತ್ಕೊಂಡು ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡ್ತಾ ಇದ್ರು. ಇದಾದ್ಮೇಲೆ ನಾನು, ಹುಡುಗರೆಲ್ಲ ಅಂದರೆ ಅಣ್ಣಂದಿರು, ಅವರು ಕಸಿನ್ಸ್ ಎಲ್ಲ ಸೇರಿ ಲೂಡೋ ಆಡ್ತಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಇದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್.
ಸೊ ಇದೆಲ್ಲ ಆದಮೇಲೆ ನಾನು ಆಲ್ರೆಡಿ ವಿನ್ ಆಗಿಬಿಟ್ಟಿದ್ದೆ. ಅವ್ರು 3 ಜನ ಆಟ ಆಡ್ತಾಯಿದ್ರು. ನೋಡಿ ಈ ಗೇಮ್ ಆದಮೇಲೆ ದಕ್ಷತಾ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ ಥಿಂಗ್ಸ್ನ ಅಂತ. ಹೆಂಗಿರುತ್ತೆ? ಏನಂತ ಗೆಸ್ ಮಾಡಕ್ ಅಕ್ಕಂಗೆ ಹೇಳ್ತೀನಿ ಇನ್ನೊಂದ್ಸರಿ. ಇನ್ನೊಂದ್ಸರಿ ಹೇಳು. ಹೇಳಮ್ಮ, ಏನದು? ಇಂಟ್ ಕೊಡು. ಸೊ ಇದಾದಮೇಲೆ ನಾನು ಅಜ್ಜಿ ಜೊತೆ ಹಾಲಿನ ಡೈರಿಗೆ ಹೋಗಿದ್ದೆ. ಆ ಅಜ್ಜಿ ಹಾಲು ಹಾಕಬೇಕಿತ್ತು ಅದಕ್ಕೆ. ಅದಾದಮೇಲೆ ಆ ಅಜ್ಜಿ ಮನೆ ಪಕ್ಕದಲ್ಲೇ ಅವರು ಅಜ್ಜಿ ಕಸಿನ್ ಒಬ್ರು ಮೊಲ ಸಾಕಿದ್ರು. ಅವ್ರು ಮಾತಾಡ್ತಿದ್ದಾರೆ ನೋಡಿ. ಅದ್ ಎಲ್ಲಿ ಸಿಕ್ಬಿಡ್ತು ನಿನಗೆ? ಬಾನು ಸಿಕ್ಕಿದ್ದು ಹೊಲದ ಹತ್ರ ಎಲ್ಲೋ. ಅದು ಅವ್ರು ಹಿಡ್ಕೊಂಡಿದ್ರ ಡಿಕ್ಕಿ. ಅವತ್ತೇನೋ ಕಾರಲ್ಲಿ ಬಂದೆ ನಾನು, ಅವ್ರ ಕಾರಲ್ಲಿ ಶಾಂತಿಗ್ರಾಮದಿಂದ. ಅಷ್ಟೊತ್ತಿಗೆ ನನ್ನ ಕಾರಲ್ಲಿ ಡಿಕ್ಕಿಲಿ ಇದು ಮೊಲ ಇದೆ ಅಂತಂದ್ರ, ಏ ಬಾನು ಕೊಡಿ ನನ್ಗೆ, ನಾ ಸಾಕೊಳ್ತೀನಿ ಅಂದೆ. ಇಲ್ಲ ಬೇಕು ಬೇಕು ಅಂದ್ರು. ನಾನು ಇವಾಗ ಸಾಕೊಂಡ್ಮೇಲೆ ವಿಡಿಯೋ ಹಾಕ್ತೀನಲ್ಲ, ಅದನ್ನ ನೋಡ್ಬಿಟ್ಟು ಕೇಳಲೇ ಇಲ್ಲ. ಇಲ್ಲ ನೀವೇ ಸಾಕೊಳ್ಳಿ ಅಂದ್ರು. ಏನ್ ತಿಂತಿದ್ ಮೇವ? ಇದು ಗರ್ಕೆ ಹಾಕ್ತಿದೀನಿ, ಒಂದ್ ಸ್ವಲ್ಪ ಹಾಲು ಹಿಂಗೆ ಬಾಯಿಗೆ ಕೊಡ್ತಾ ಇದ್ದೀನಿ, ಸ್ಪೂನಲ್ಲಿ ಕುಡಿಯುತ್ತೆ. ನೋಡಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು, ಅಕ್ಕ, ಅಂಕಲ್ ಮತ್ತು ಪ್ರತೀಕ್ಷಾ, ದಕ್ಷತಾ ಎಲ್ಲರೂ 4 o'clock ಎದ್ದು ಹೊರಟ್ವಿ ಬೆಂಗಳೂರಿಗೆ. ಬಿಕಾಸ್ ನಾನು ಅಕ್ಕ ಆಫೀಸ್ಗೆ ಹೋಗ್ಬೇಕಿತ್ತು, ಅಂಕಲ್ಲು ಕೆಲಸ ಮಾಡಬೇಕಿತ್ತು, ಪ್ರತೀಕ್ಷಾ, ದಕ್ಷತಾ ಕೂಡ ಸ್ಕೂಲ್ಗೆ ಹೋಗಬೇಕಿತ್ತು. ಸೊ 4 ಗಂಟೆಗೆ ಹೊರಟ್ವಿ. ತುಂಬ ಫಾಗ್ ಇತ್ತು, ತುಂಬ ಚಳಿ ಆಗ್ತಿತ್ತು. ಸೊ ನೋಡಿ ಪ್ರತೀಕ್ಷಾ, ದಕ್ಷತಾ ಇಬ್ಬರು ಹಿಂಗೆ ಮಲ್ಕೊಂಡಿದ್ರು. ಆಮೇಲೆ ದಕ್ಷತಾ ಬಂದು ಅಕ್ಕನ ಪಕ್ಕ ಮಲ್ಕೊಂಡ್ಲು. ತುಂಬ ಅಂದರೆ ತುಂಬ ಚಳಿ ಆಗ್ತಾ ಇತ್ತು. ಸೊ ಅಂಕಲ್ ಟೀ ಕಾಫಿ ಅಂತ ನಿಲ್ಲಿಸಿದಾಗ ದಕ್ಷತಾ ಎದ್ಬಿಟ್ಟಿದ್ಲು. ನೋಡಿ ಇದೆ ತಂದೂರಿ ಚಾಯ್. ನಾನು ಕಾಫಿ ಟೀ ಕುಡಿಯಲ್ಲ, ಸೊ ಅಕ್ಕ ಕುಡಿತಾ ಇದ್ರು, ಅಕ್ಕ ಮತ್ತೆ ಅಂಕಲ್ಲು. ಸೊ ನೋಡಿ ಮಾರ್ನಿಂಗ್ ಎಷ್ಟು ಫಾಗ್ ಕಾಣಿಸ್ತಾ ಇದೆ, ಮುಂದೆ ದಾರಿನೇ ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ಬರ್ತಾ ಇತ್ತು. ಸೊ ನಾವು ಮಾರ್ನಿಂಗಲ್ಲಿ 7:20 ಹಂಗೆ ರೀಚ್ ಆದ್ವಿ. ಸೊ ಮನೆಯೆಲ್ಲ ಮುಂದೆ ಕ್ಲೀನ್ ಮಾಡಿ, ನೀರು ಹಾಕಿ ಕುಡಿಸಿ, ರಂಗೋಲಿ ಹಾಕಿ ಆಫೀಸ್ಗೆ ಬೇಗ ರೆಡಿ ಆಗೋಣ ಅಂತ. ಆಮೇಲೆ ಚಿತ್ರಾನ್ನ ಮಾಡೋಣ ಅಂತ ಚಿತ್ರಾನ್ನ ಗೊಜ್ಜು ಮಾಡಿದ್ದೆ. ಈ ಥರ ಆಫೀಸಿಗೆ ಬಾಕ್ಸಿಗೆ ಅಂತ ಹಾಕೊಂಡೋಗಿದ್ದೆ. ಇದು ಈವ್ನಿಂಗ್ ಬಂದು ಸೇವ್ ಪುರಿ ತಿಂದೆ, ತೊಗೊಂಡು ಬಂದಿದ್ದೆ ಬರ್ತಾನೆ. ಸೊ ಇದು ನೆಕ್ಸ್ಟ್ ಡೇ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ. ಅಮ್ಮ ಇರಲಿಲ್ಲ, ಸೊ ಫಸ್ಟ್ ಡೇ ಚಿತ್ರಾನ್ನ, ನೆಕ್ಸ್ಟ್ ಡೇ ಟೊಮೆಟೊ ಬಾತ್. ಸೊ ಬಾಕ್ಸಿಗೆ ತೊಗೊಂಡು ಹೋಗಲೇಬೇಕಲ್ಲ ಆಫೀಸಿಗೆ, ಸೊ ಅದಕ್ಕೋಸ್ಕರ. ಟೊಮೆಟೊ ಬಾತ್ ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು, ನೀವೇ ನೋಡಿ. ಆ್ಯಂಡ್ ಮೊಸರು ಗೊಜ್ಜಿಗೆ ಅಂತ ನಾನು ಈರುಳ್ಳಿ, ಟೊಮೆಟೊ ಇದೆಲ್ಲ ಹೆಚ್ಚಿದೆ, ಬಟ್ ಮೊಸರೇ ಇರಲಿಲ್ಲ, ನಾನು ಅದನ್ನು ನೋಡ್ಕೊಂಡಿರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಆಫೀಸ್ ಹತ್ರನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಚಾಪ್ ಮಾಡಿರೋದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಬಾತ್ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅರ್ಜೆಂಟಲ್ಲಿ ಬೆಳಗ್ಗೆ ಬೇಗ ಎದ್ದು ಮಾಡಿಕೊಂಡು
ತೊಗೊಂಡೋಗಿದ್ದೆ. ನಾನು ಎಲ್ಲಿ ಚೆನ್ನಾಗಿರಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೋಡಿ, ಅಲ್ಲೇ ಆಫೀಸಲ್ಲಿ ಕರ್ಡ್ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಆ್ಯಂಡ್ ಆಫೀಸಿಂದ ಬಂದು ಅದನ್ನೇ ತಿಂದೆ. ಇದು ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗು ಪುಳಿಯೋಗರೆ ಮಾಡಿದ್ದೆ. ಸೊ ಯಾವಾಗೂ ಫ್ರೂಟ್ಸು ಮತ್ತು ನಾನು ಕಾಂಚಿ ಮಾಡಿದ್ದು ಜ್ಯೂಸು ಮತ್ತು ಅದು ಇದು ನಮ್ಮ ಆಫೀಸಲ್ಲಿ ಇವರಿಬ್ಬರು ನಮ್ಮ ಆಫೀಸ್ಗೆ ಟೆಲಿಕಾಲಿಂಗಿಗೆ ಅಂತ ಬಂದಿದ್ದವರು. ಆ್ಯಂಡ್ ಅದ್ರ ನೆಕ್ಸ್ಟ್ ಡೇ ಬೇಳೆ ಸಾರು ಮಾಡೋಣ, ಅನ್ನ ಸಾಂಬಾರೇ ಡೈರೆಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾರ್ನಿಂಗೆ ಅನ್ನ ಸಾಂಬಾರು ಮಾಡಿದ್ದೆ. ಸೊ ಬಾಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಅನ್ನ ಸಾಂಬಾರನ್ನ ಕಲಸಿ ಬಾಕ್ಸಿಗೆ ಹಾಕ್ಕೊಂಡೆ. ಆಮೇಲೆ ಬೇಳೆ ಸಾರಿಗೆ ಏನಾದರೂ ಇಲ್ಲದೇ ಇದ್ದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಉಪ್ಪಿನಕಾಯಿ ಹಾಕ್ಕೊಂಡೆ. ಆ್ಯಂಡ್ ನಾನು ಹೇಳ್ದಂಗೆ ಫ್ರೂಟ್ಸು ಮತ್ತು ಕಾಂಜಿಗೆ ಹಾಕಿರೋ ವೆಜಿಟೇಬಲ್ಸು ಮತ್ತು ಒಂದು ಗ್ಲಾಸ್ ಕಾಂಜಿ ನಾನು ಮಾರ್ನಿಂಗೇ ಕುಡಿದ್ಬಿಟ್ಟು ಫ್ರೂಟ್ಸ್ ಸ್ವಲ್ಪ ತಿಂದ್ಬಿಟ್ಟು ಬಾಕ್ಸ್ ತೊಗೊಂಡೋಗ್ತಾಯಿದ್ದೆ. ಸೊ ನೋಡಿ, ಹಿಂಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಂದು ಇದೇ ಆಗಿತ್ತು. ನೆಕ್ಸ್ಟ್ ಡೇ ಆಫೀಸಲ್ಲಿ ತುಂಬ ವರ್ಕ್ ಇತ್ತು. ಸೊ ಆ ವರ್ಕ್ ಮಾಡ್ತಾ ಬರೋಷ್ಟರಲ್ಲೇ 7:38 ಆಗಿತ್ತು. ನನ್ನ ತಮ್ಮ ಅವತ್ತು ಫಸ್ಟ್ ಟೈಮ್ ನನ್ನ ಆಫೀಸಿಗೆ ಬಂದಿದ್ದ, ಯಾವತ್ತೂ ಬರದೇ ಇರೋನು ಅವತ್ತು ಬಂದಿದ್ದ. ಆ್ಯಂಡ್ ಅದ್ರ ನೆಕ್ಸ್ಟ್ ಡೇ ಮತ್ತೆ ಡೈಲಿ ರೊಟೀನ್ ಲೈಕ್ ಹೊರಗಡೆ ಫುಲ್ ಕ್ಲೀನ್ ಮಾಡಿ ಎಲ್ಲ ಮಾಡಿ, ಅದರ ನೆಕ್ಸ್ಟ್ ಡೇ ಏನಾಯಿತು ಅಂತಂದರೆ ಮೀಟಿಂಗ್ಸ್ ತುಂಬ ಇತ್ತು. ಸೊ ಅದು ಇದು ಅಂತ ಕೆಲಸ ತುಂಬ ಜಾಸ್ತಿ ಇತ್ತು 2-3 ಡೇಸಿಂದ, ಬಿಕಾಸ್ ನಮ್ಮದೊಂದು ಎಕ್ಸಿಬಿಷನ್ ನಡೆಯೋದಿತ್ತು. ಸೊ ಅದಕ್ಕೋಸ್ಕರ ತುಂಬ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೆ. ಸೊ ನಾನು ಹೇಳಿದ್ನಲ್ಲ, ನಮ್ಮ ಆಫೀಸ್ಗೆ ಇಬ್ಬರು ಹುಡುಗಿರು ಬಂದಿದ್ರು ಕೆಲಸಕ್ಕೆ ಅಂತ. ಅವ್ರು ಫ್ರೀಲ್ಯಾನ್ಸಿಂಗ್ ಜಾಬ್ ಮಾಡ್ತಾ ಇದ್ದಿದ್ದು. ಸೊ ಅವರು ಒಬ್ಬರು ಬೆಡ್ಶೀಟ್ನ ನೋಡಬೇಕು ಅಂತ ಹೇಳ್ತಾ ಇದ್ರು, ಅವ್ರ ತಮ್ಮಂಗೆ ಒಂದು ಬೆಡ್ಶೀಟ್ ತೊಗೋಬೇಕು ಅಂತ. ಸೊ ಅದಕ್ಕೆ ನಾವಲ್ಲಿ ನೋಡೋಕ್ಕೆ ಅಂತ ಹೋಗಿದ್ವಿ. ಸೊ ಇವರು ಹರ್ಷಿತಾ ಅಂತ, ಇವರು ಓದ್ತಾ ಇದ್ದಾರೆ, ಹಾಗೆ ಫ್ರೀಲ್ಯಾನ್ಸಿಂಗ್ ಮಾಡಿಕೊಂಡು ನಮ್ಮ ಆಫೀಸಲ್ಲೇ ವರ್ಕ್ ಮಾಡಕ್ಕೆ ಬಂದಿದ್ದಿತ್ತು. ಸೊ ನಾನು ಚಪಾತಿ ಹಿಟ್ಟಿಗೆ ಒಂದು ಸ್ವಲ್ಪ ಬೀಟ್ರೂಟ್ ಜ್ಯೂಸ್ ಹಾಕಿದ್ದೆ. ಚಪಾತಿಗೆ ಬೆಂಡೆಕಾಯಿ ಗೊಜ್ಜು, ಟೊಮೆಟೊ ಗೊಜ್ಜು, ಬೀಟ್ರೂಟ್ ಪಲ್ಯ ಇದ್ರೇ ಚಂದ. ನಿಮಗೂ ಬೆಂಡೆಕಾಯಿ ಟೊಮೆಟೊ ಗೊಜ್ಜು ರೆಸಿಪಿ ಬೇಕಂದ್ರೆ ಇನ್ನೊಂದು ವಿಡಿಯೋಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ದೇವರ ಆಶೀರ್ವಾದ, ಕುಟುಂಬದ ನಗು ಮತ್ತು ಸ್ವಂತ ನಿಂತುಕೊಳ್ಳುವ ಶಕ್ತಿ, ಇದೇ ಜೀವನದ ನಿಜವಾದ ಸಂಪತ್ತು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.